ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತು ಯುಗಾದಿ ಹಬ್ಬ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಬೇವಿನಷ್ಟು ಸ್ವಲ್ಪ ಕಹಿ ಇರಲಿ, ತುಂಬ ಸಿಹಿ ಇರಲಿ. ಎಲ್ಲರಿಗೂ ಶುಭಾಶಯಗಳು ಹೊಸ ವರ್ಷದ್ದು. ಇವತ್ತು ನಮ್ಮ ಮನೇಲಿ ಲೈಟಾಗಿ ಸೆಲೆಬ್ರೇಷನ್ನು. ಸೊ ಹೇಗೆ ಮಾಡಿದ್ವಿ ಅಂತ ನಾನು ವ್ಲಾಗಲ್ಲಿ ಹಾಕಿದ್ದೀನಿ. ಒಂದ್ಸಲ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನೆಲ್ನ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಏನ್ ರೀತಿ ನೀನು ಇಷ್ಟರಲ್ಲಿ ಏನೋ ಅಡುಗೆ ಮಾಡ್ತಿದ್ಯಾ? ಚಿತ್ರಾನ್ನ ಮಾಡ್ತಿದ್ಯಾ? ಚಿತ್ರಾನ್ನ ಇದು ದೇವ್ರಿಗೆ. ಇಷ್ಟೊಂದೆಲ್ಲ ತುರ್ದಿಕ್ಕಿ ಮಾವಿನಕಾಯಿ ಎಲ್ಲ ಅದ್ರಲ್ಲಿ ಈರುಳ್ಳಿ ಹಾಕ್ಬೇಕು. ಇದು ದೇವ್ರಿಗೆ ಈರುಳ್ಳಿ ಹಾಕಲ್ಲ, ಸಪ್ರೇಟ್ ನೈವೇದ್ಯಕ್ಕೆ ಅಂತ ಸಪರೇಟ್ ಮಾವಿನಕಾಯಿ ಚಿತ್ರಾನ್ನ. ಚೂರ್ ಒಗ್ಗರಣೆ, ಚೂರ್ ರೈಸ್. ಅದಕ್ಕೆ ನಮ್ಗಳು ಅಲ್ಲಿ ಮಾಡಿದ್ದೀನಿ ನೋಡಿ. ಒಗ್ಗರಣೆ ಹಾಕ್ಬೇಕು. ಆಯ್ತಾ ದೇವ್ರಿಗೆ ಮಾಡಿ? ದೇವ್ರದಾಯ್ತು. ಇದು ನಮ್ಗೆ. ಇದಕ್ಕೆ ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಹಾಕ್ತಾ ಇದೀನಿ. ಅದಕ್ಕೆ ಬೆಳ್ಳುಳ್ಳಿ ಹಾಕಿಲ್ವಾ? ಅದಕ್ಕೆ ಹಾಕ್ಬಾರ್ದು. ಇದು ಚಿಕ್ಕರ ಇರುತ್ತೆ ಬೆಳ್ಳುಳ್ಳಿ ಎಲ್ಲ ಹಾಕೋರು ಚಿತ್ರಾನ್ನ. ಎಣ್ಣೆ ಇಲ್ಲಿವರೆಗೂ ಎಗರ್ತಾ ಇದೆ. ಯಾವ ಬಿರಿಯಾನಿ ಇರುತ್ತೆ ಇದ್ರ ಮುಂದೆ ಅಷ್ಟು ಚೆನ್ನಾಗಿರ್ತದೆ ಚಿತ್ರಾನ್ನ. ಮಾವಿನಕಾಯಿ ಚಿತ್ರಾನ್ನ ಮಂಗಳವಾರ ಮಾಡ್ಬೇಕಲ್ಲ. ಸ್ವಲ್ಪ ಫ್ರೈ ಆಗಬೇಕು, ಆಮೇಲೆ ಮಾವಿನಕಾಯಿ ಆಯ್ತಾ ರೀತಿ ಎಲ್ಲ ಫ್ರೈ ಆಯ್ತು. ಮಾವಿನಕಾಯಿ ಹಾಕೋಣ. ಮಾವಿನಕಾಯಿ ಜಾಸ್ತಿ ಹಾಕ್ತಾ ಇದ್ದೀನಿ, ನನಗಿಷ್ಟ. ಇದು ಸ್ವೀಟ್ ಮಾವಿನಕಾಯಿ ಅಲ್ವಾ, ಹುಳಿ ಮಾವಿನಕಾಯಿ. ತೋತಾಪುರಿ ಅಲ್ಲ, ತೋತಾಪುರಿ ಹಾಕಿಲ್ಲ. ಇದು ಉಪ್ಪಿನಕಾಯಿ ಮಾಡ್ತಾರಲ್ಲ, ಇನ್ನು ಮಾರ್ಕೆಟ್ ಇಂದ ತಂದಿರೋದು ಮಾವಿನಕಾಯಿ. ಮಾವಿನಕಾಯಿ ಅಂದ್ರೇನೆ ಹುಳಿ ಅಂತಾರೆ. ಹೌದಾ? ಸ್ವೀಟ್ ಇರುತ್ತೆ, ಹಣ್ಣು ಹಣ್ಣಲ್ಲ. ಮಾವಿನ ಹಣ್ಣು ಕಾಯಿಯಲ್ಲೂ ಇರುತ್ತೆ ಸ್ವೀಟ್ ಸ್ವೀಟ್. ಮಾವಿನ ಹಣ್ಣು ಅಂದ್ರೆ ಸಿಹಿ, ಮಾವಿನ ಕಾಯಿ ಅಂದ್ರೆ ಕಾಯಿ ಹುಳಿ. ಚೂರು ಕಾಯಿ ಚೂರಿ. ಸ್ವಲ್ಪ ಫ್ರೈ ಆಗಬೇಕು. ಆಮೇಲೆ ಕೊತ್ತಂಬರಿ. ನೀವು ದೇವ್ರ ನೈವೇದ್ಯಕ್ಕೆ ಕಲ್ಸ್ಕೊಂಡ್ಬಿಡ್ತೀರಾ? ಪೂಜೆ ಮಾಡೋಣ. ನಮ್ಗೆ ಹೇಳ್ತಿದ್ಯಾ? ಯಾರು ಪಕ್ಕದ ಮನೆ ಇರ್ತಾರ? ಸ್ವಲ್ಪ ಫ್ರೈ ಆದ್ಮೇಲೆ ಕೊತ್ತಂಬರಿ, ರೈಸ್ ಕಲ್ಸಿದ್ರೆ ಹಾಗೆ ನೀರು ಹಾಕಿ. ಸೊ ಪೂಜೆ ಆಯಿತು, ಸುಸ್ತೋಗೋಯ್ತು, ಹೊಟ್ಟೆ ಬೇರೆ ಹಸಿತಾ ಇದೆ. ಫೈನಲ್ ಆಗಿ ಬೇವು ಬೆಲ್ಲ ತಿನ್ನುವ ಸಮಯ. ಫುಲ್ ಸುಸ್ತು, ಹೊಟ್ಟೆ ಹಸಿತಾ ಇದೆ. ತಿಂಡಿ ರೆಡಿಯಾಗಿದೆ, ತಿನ್ನಬೇಕು. ನಿಮ್ಮ ಲೈಫು ಬೇವು ಸ್ವಲ್ಪ ಇರಲಿ, ಬೆಲ್ಲ ಜಾಸ್ತಿ ಇರಲಿ, ಚೆನ್ನಾಗಿರಿ, ಖುಷಿಯಾಗಿರಿ, ಆರೋಗ್ಯ, ಆಯಸ್ಸು, ಅಂತಸ್ತು ಎಲ್ಲ ಕೊಡಲಿ ನಿಮಗೆ. ತೊಳಿ ನಾನು ಕೊಟ್ಟಿ ನಿನಗೆ. ನನ್ಗ ಸರಿ, ನಿನ್ಗೆ. ಹುಡುಕ್ತವ್ರೆ, ಹುಡುಕ್ತಾ ಇದಾರೆ ಏನ್ ಕೊಡ್ಲಿ ಅಂತ. ನಿಮಗೂ ಅಷ್ಟೇ, ನಾನು ಏನೇನು ಹೇಳಿದೆ ಅವೆಲ್ಲ ನಿಮಗೂ ಸಿಗಲಿ.
ಇವರೇ ಹೇಗಿದೆ ಚಿತ್ರಾನ್ನ? ಮೈ ಜೋ ಅನಿಸ್ತಾ ಇದೆಯಾ? ಚೆನ್ನಾಯ್ತಾ? ಹುಳಿ ಜಾಸ್ತಿ? ನಮ್ಮಮ್ಮ ಅಲ್ಲಿ ಪೂಜೆ ಮುಗಿಸ್ಕೊಂಡು ಬಂದ್ರು. ಏನ್ ಮಾಡ್ತಿದ್ಯಮ್ಮ? ಒಬ್ಬಟ್ಟಿಗೆ ಏನನ್ನ ಹಾಕ್ಬಿಟ್ಟೆ ಪಟ್ಟಂತ ನಾನು ವಿಡಿಯೋ ತೆಗಿಯೋಕೆ ಮುಂಚೆನ ಬರೀ ಬೇಳೆ ಹಾಕಿರೋದಾ? ಬೇಳೆ ಹಾಕೋರೆ ಮೈದಾ ಹಿಟ್ಟು ಕಲ್ಸಕ್ಕೆ. ಎಷ್ಟು ಹಾಕಿದೀಯಾ ಬೇಳೆ? ಒಂದೂವರೆ ಬೇಳೆ ಹಾಕೋರೆ. ಎಷ್ಟು ಹಾಕಿದ್ದೀರಾ ಬೆಲ್ಲ? ಒಂದೂವರೆ ಬೆಲ್ಲ, ಒಂದೂವರೆ ಬೇಳೆ. ಸ್ವೀಟ್ ಕರೆಕ್ಟ್ ಆಗಿರುತ್ತಾ? ಏನು ಬೆಲ್ಲ? ಇದರಲ್ಲಿ 2. ಇವತ್ತು ನಮ್ಮ ಮನೇಲಿ ವೆರಿ ಸಿಂಪಲ್ ಫುಡ್ಡು. ಬೀನ್ಸ್ ಪಲ್ಯಕ್ಕೆ ಒಗ್ಗರಣೆ ಹಾಕ್ತಾ ಇದ್ದೀನಿ. ಅಲ್ಲಿ ಕಟ್ ಮಾಡ್ತವ್ರೆ. ಒಬ್ಬಟ್ಟಿನ ಸಾರು ಮಾಡಿದೆ. ಹೂರ್ಣ ಇನ್ನೂ ಒಬ್ಬಟ್ಟು ಮಾಡಿಲ್ಲ. ಆದರೆ ಒಬ್ಬಟ್ಟು ರೆಡಿ ಆಗ್ತಾ ಇದೆ. ಹೂರ್ಣ ನಾನೇ ಸುಡಬೇಕು. ಸೊ ನಾನು ಅಮ್ಮ ಒಬ್ಬಟ್ಟು ಅವ್ರು ಒತ್ತವ್ರೆ, ನಾನು ಸುಡಬೇಕು. ಇನ್ನೂ ರೆಡಿನೇ ಆಗಿಲ್ಲ. ಒಳ್ಳೆ ಹೆಂಗಿದೀನಿ ನೋಡಿ, ಸ್ನಾನ ಮಾಡ್ಕೊಂಡು ಗಬ್ಬಿ ಹೆಂಗೆ. ಸಂಜೆ ರೆಡಿ ಆಗಬೇಕು. ಒಬ್ಬಟ್ಟೆಲ್ಲ ಮಾಡಿ ಮತ್ತೆ ಗಲೀಜಾಗುತ್ತೆ. ಸಖತ್ ಸೆಕೆ ಬೇರೆ, ಅದಕ್ಕೋಸ್ಕರ ನೋಡಿ ನನ್ನ ಟೆಕ್ನಿಕ್. ರೊಟ್ಟಿ ಮಿಷಿನ್ ಇತ್ತು, ಅದ್ರಲ್ಲಿ ಒತ್ತು ನೋಡು ಒಂದು ಹೇಗೆ ಬರುತ್ತೆ ಅಂತ ಹೇಳಿದೆ. ಒತ್ತಿದ್ರು ಓಕೆ. ಕೈಂಡ್ ಆಫ್ ಕೈಯಲ್ಲಿ ಒತ್ತೋದಕ್ಕಿಂತ ಬೆಟರ್ ಆಗಿದೆ. ಹಾಕಿ ಘಮ ಘಮ ಅಂತಿದೆ.